ಎಲ್ಲರಿಗೂ ನಮಸ್ತೆ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಗುಲ್ಪಾಮ್ಟೆ. ಗುಲ್ಪಾಮ್ಟೆ ಅಂತ ಹೇಳಿದ್ರೆ ಚಿರೋಟಿ ರವೆ, ಬೆಲ್ಲ, ಕಾಯಿ ತುರಿ, ಸ್ವಲ್ಪ ತುಪ್ಪ, ಒಂದು 2-3 ಏಲಕ್ಕಿ ಹಾಕಿ ಮಾಡುವಂಥ ಒಂದು ಸಿಹಿ ಉಂಡೆ. ತುಂಬ ಚೆನ್ನಾಗಿರುತ್ತೆ. ಯಾವುದೇ ಹಬ್ಬಕ್ಕೂ ಮಾಡಬಹುದು, ಎಲ್ಲ ಹಬ್ಬಕ್ಕೂ ಸೂಟ್ ಆಗುತ್ತೆ. ಒಂದು 10-15 ನಿಮಿಷದಲ್ಲಿ ಮಾಡೋವಂತಹ ತಿಂಡಿ ಇದು. ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬೆಲ್ಲ ಉಪಯೋಗಿಸ್ತಾ ಇರೋದ್ರಿಂದ ಯಾರು ಬೇಕಾದ್ರೂ ತಿನ್ಬೋದು. ಇದಕ್ಕೆ ನಾವು ಏನೇನು ಉಪಯೋಗಿಸ್ತೀವಿ ಅಂದರೆ ಚಿರೋಟಿ ರವೆ 600 ಗ್ರಾಮ್ ಅಷ್ಟು ಚಿರೋಟಿ ತೊಗೊಂಡಿದ್ದೀನಿ, ಅಂದರೆ 2 ದೊಡ್ಡ ಕಪ್ ಅಷ್ಟು. ಮತ್ತು 1 ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಬೆಲ್ಲ 2 ಅಚ್ಚು ತೊಗೊಂಡಿದ್ದೀವಿ. 300 ಗ್ರಾಮ್ಸ್ ಅಷ್ಟು ಬೆಲ್ಲ ಇದೆ ಎತ್ಸುತ್ತಿಲ್ಲಿ. ಮತ್ತು ಏಲಕ್ಕಿ ತೊಗೋತಿದ್ದೀವಿ. ಏಲಕ್ಕಿ ಇಷ್ಟು ಹಾಕಲ್ಲ, 2 ಅಥವಾ 3 ಹಾಕಿದ್ರೆ ಸಾಕು. ಏಲಕ್ಕಿ ತುಂಬ ಆದಷ್ಟು ಕಹಿ ಬರುತ್ತೆ ಅಡುಗೆಗೆ, ಅದಕ್ಕೋಸ್ಕರ. ಮತ್ತು ಸ್ವಲ್ಪ ತುಪ್ಪ, ಅಂದರೆ ರವೆ ಹುರಿಲಿಕ್ಕೆ ಮತ್ತು ಸ್ವಲ್ಪ ಉಂಡೆ ಕಟ್ಟುವಾಗ ಸ್ವಲ್ಪ ಉಪಯೋಗಿಸ್ತೀವಿ. ಸಾಧಾರಣವಾಗಿ ಒಂದು 6-7 ಸ್ಪೂನ್ ತುಪ್ಪ ಉಪಯೋಗಿಸ್ಬೋದು. ಇದರಲ್ಲಿ ಒಂದು 25-30 ಉಂಡೆ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ಮಾಡೋಣ. 2 ಸ್ಪೂನ್ ತುಪ್ಪನ ಒಂದು ದಪ್ಪ ತಳದ ಬಾಣಲೆಯಲ್ಲಿ ಹಾಕ್ಕೊಳ್ಳಿ. ಮತ್ತು ಈ ರವೆ ಇಟ್ಕೊಂಡಿದ್ವಲ್ಲ, ಇದನ್ನೇ ಬಾಣಲೆಗೆ ಹಾಕ್ಕೊಳ್ಳಿ. ರವೆನ ಮೀಡಿಯಮ್ ಫ್ಲೇಮ್ನಲ್ಲಿ ನಿಧಾನಕ್ಕೆ ಹೀಗೆ ಹುರಿಬೇಕು. ಇದೊಂದು 8-10 ನಿಮಿಷ ಆಗುತ್ತೆ. ಈ ಅಡುಗೆನಲ್ಲಿ ರವೆ ಹುರಿಯೋದೇ ಮುಖ್ಯವಾದ ಇದೊಂದು, ಮತ್ತು ಪಾಕ ಬರುತ್ತೆ ಒಂದು, ಅದೆರಡೇ ಇಂಪಾರ್ಟೆಂಟು. ತಿಂಡಿನ ಏನಿಲ್ಲ ಅಂದರೆ ಒಂದು 20 ದಿನ ಅಂತೂ ಖಂಡಿತ ಇಟ್ಕೊಂಡು ತಿನ್ಬಹುದು. ಆ ಥರದ ಅಡುಗೆ ಇದು. ಎಲ್ಲ ಹಬ್ಬಗಳಿಗೂ ಮಾಡಬಹುದು. ಸಣ್ಣ ಉರಿನಲ್ಲಿ ಹೀಗೆ ಹುರಿತಾ ಹೋಗೋಣ. ಇನ್ನೊಂದು ಪಾತ್ರೆಗೆ 1 ಲೋಟ ನೀರು ಹಾಕ್ಕೊಳ್ಳಿ. ನಾವು ಇಟ್ಕೊಂಡಿದ್ದ ಬೆಲ್ಲ, ಈ ಬೆಲ್ಲ ಕರಗಿ ಪಾಕ ಆಗಲಿ. ಬೆಲ್ಲನ ಕರಗಿಸಿ ಪಾಕ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಕಲ್ಲು ಮಣ್ಣು ಇರ್ತೇವೆ ಒಂದೊಂದ್ಸಲ ಬೆಲ್ಲದಲ್ಲಿ, ಇಲ್ಲ ಏನಾದರೂ ಹುಲ್ಲು ಏನಾದರೂ ಬಾಯಿಗೆ ಸಿಕ್ಕೋ ಥರದಿರುತ್ತೆ, ಅದೆಲ್ಲ ಫಿಲ್ಟ್ರ್ ಆಗುತ್ತೆ ಅಂಥೇಳಿ. ಈ ಪಾಕ ಆಗ್ತಿರುವಾಗಲೇ 4 ಏಲಕ್ಕಿ ಉಪಯೋಗಿಸ್ತಾ ಇದ್ದೀನಿ. ಈ ಪಾಕ ಆಗ್ತಿರೋದಕ್ಕೆ ಹೀಗೆ ಜಜ್ಜಿಬಿಟ್ಟು ಹಾಕ್ಬಿಟ್ರೆ ಸಾಕು. ಏಲಕ್ಕಿ ಫ್ಲೇವರ್ ಎಷ್ಟು ಬೇಕೋ ಅಷ್ಟು ಮಾತ್ರ ಬರುತ್ತೆ. ಅದು ಪಾಕ ಆಗಲಿ. ಬೆಲ್ಲ ಕರಗಿಸಿಟ್ಟಿದ್ವಲ್ಲ, ಅದನ್ನು ಬಾಣಲೆಗೆ ಹೀಗೆ ಹಾಕ್ಕೊಂಬಿಡಿ. ಯಾವುದೇ ಕಸ ಇದು ಏನೋ ಇಲ್ಲದೆ ಇರೋ ಥರ ಸೋಸ್ಕೊಂಡಿದ್ದೀವಿ. ಕಾಯಿ ತುರಿ ಇಟ್ಕೊಂಡಿದ್ವಲ್ಲ, 1 ತೆಂಗಿನಕಾಯಿ ಯೂಸ್ ಮಾಡಿದ್ದೀವಿ. 1 ಫುಲ್ ಕೋಕೋನಟ್ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು, ಇದೊಂದು 3-4 ನಿಮಿಷ ಕುದಿಬೇಕು. ಕುದಿಯೋಷ್ಟೊತ್ತಿಗೆ ಒಂದು ಎಳೆ ಪಾಕ ಅಂತಾರಲ್ಲ, ಆ ಥರದ್ದು ಬರಬೇಕು. ಇದಲ್ಲ, ಕೈ ಹೀಗೆ ಜಿಡ್ಡಾಗತ್ತೆ, ಆ ಪಾಕ ಬರಬೇಕು. ತ್ರೀ ಮಿನಿಟ್ಸ್ ಕುದೀಲಿ. ಇದು 3 ನಿಮಿಷ ಕುದ್ದಿದೆ. ಈ ಒಂದೆಳೆ ಪಾಕ ಅಂತ ಹೇಳ್ತಾರಲ್ಲ, ಅದಕ್ಕಿಂತ 1-2 ನಿಮಿಷ ಮೊದಲೇ ಒಂದೆಳೆ ಪಾಕ ಬಂದುಬಿಟ್ರೆ ಅದು ಬೇರೆ ಪಾಕ ಆಗುತ್ತೆ. ಸುಮ್ಮನೆ ಹೀಗೆ ನೋಡಿ, ಗಟ್ಟಿಯಾಗಿರುತ್ತೆ, ಆದರೆ ಪಾಕ ಇದಾಗ್ತಿರಲ್ಲ. ಬಂದಿದೆ ಈಗ ಪಾಕ. ಒಲೆ ಆರಿಸ್ಬಿಡೋಣ. ನಾ ಇಟ್ಕೊಂಡಿದ್ದೆಲ್ಲ ಇನ್ನೊಂದು 2-3 ಸ್ಪೂನ್ ತುಪ್ಪ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ.
ಮತ್ತು ಹುರಿದಿಟ್ಕೊಂಡಿದ್ದೀವಲ್ಲ ರವೆ, ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೆಲ್ಲದ ಗಮಲು, ಏಲಕ್ಕಿ ಗಮಲು ಸೇರಿಕೊಂಡು ಒಂಥರ ಸ್ಪೆಷಲ್ ಗಮಲಿರುತ್ತೆ, ಸುವಾಸನೆ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಿದ್ರೆ ಹಾಕ್ಬೋದು, ಇಲ್ಲದೇ ಇಲ್ಲ. ಮಿಕ್ಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಟೈಟಾಗಿ ಮುಚ್ಚಿಟ್ಬಿಡಿ. ಹತ್ತು ನಿಮಿಷ ಆಗಿದೆ. ಈಗ ಕೈಗೆ ಒಂಚೂರು ತುಪ್ಪ ಸವರ್ಕೊಂಡು ಈ ಉಂಡೆಗಳನ್ನ ಒಂದು 15ರಿಂದ 20 ದಿನ ಆರಾಮ್ಸೆ ಇಟ್ಬೋದು, ಏನೂ ಆಗಲ್ಲ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಗುಲ್ಪಂಟೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜನಾಂತರನ್